ನಮಸ್ಕಾರ ಗೆಳತಿಯರೇ. ಈಗ ಯಲ್ಲಮ್ಮ ದೇವಿ ಅಂದರೆ ರೇಣುಕಾ ಸ್ತೋತ್ರ ಹೇಳ್ತಿದ್ದೇನೆ. ಇದನ್ನು ಮಂಗಳವಾರ ಅಥವಾ ಶುಕ್ರವಾರ ಹೇಳ್ಬೋದು, ಅಥವಾ ಅಮಾವಾಸ್ಯೆ ದಿನ ನಿಮಗೆ ಯಾವಾಗ ಆಗುತ್ತೋ ಅದು ಹೇಳಬಹುದು. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ದಿನ ಹೇಳಬಹುದು. ಶಿವಾಂ ಶಾಂತರೂಪಂ ಮನೋವಾಗತೀತಂ ನಿಜಾನಂದಪೂರ್ಣಂ ಸದಾ ದೈವರೂಪಾಂ ಪರಾಂ ವೇದಗಮ್ಯ ಪರಬ್ರಹ್ಮರೂಪಂ ಭಜೆ ರೇಣುಕಾಂ ಸರ್ವಲೋಕೈಕವೇದ್ಯಾಂ ಸದಾಚಾರ ಸದ್ಭಕ್ತಿ ಭೂದಾದಿಬ್ರಿಯ ಗುರೋರಗ್ರಿ ಶುಶ್ರೂಷಾ ಮುಖ್ಯವೃತಾಂ ಸುವಾದ್ಯ ಸುಲಭ್ಯ ಪರಮಾನಂದಪೂರ್ಣ ಭಜೆಂ ರೇಣುಕಾಂ ತ್ವಾಂ ಇಮಾಹಂ ಪ್ರಶಾಂತೆ. ಇದರ ಭಾವಾರ್ಥ: ಮಂಗಳಕರಳು, ಅತ್ಯಂತ ಶಾಂತ ಸ್ವರೂಪಿಣಿಯು, ಮನಸ್ಸು ಮತ್ತು ಮಾತುಗಳಿಗೆ ನಿಲುಕದವಳು, ಸದಾ ತನ್ನದೇ ಆದ ಪರಮಾನಂದದಿಂದ ತುಂಬಿರುವವಳು ಹಾಗೂ ಅದ್ವೈತ ಸ್ವರೂಪಿಣಿಯೂ ಆಗಿರುವ ರೇಣುಕಾದೇವಿಯನ್ನು ನಾನು ಭಜಿಸುತ್ತೇನೆ. ಅವಳು ಶ್ರೇಷ್ಠಳು, ವೇದಗಳ ಮೂಲಕ ತಿಳಿಯಲ್ಪಡುವವಳು, ಪರಬ್ರಹ್ಮ ಸ್ವರೂಪಿಣಿಯು ಮತ್ತು ಸಮಸ್ತ ಲೋಕಗಳಿಂದ ತಿಳಿಯಲ್ಪಡಬೇಕಾದ ಏಕೈಕ ದಿವ್ಯ ಶಕ್ತಿಯೂ ಆಗಿದ್ದಾಳೆ. ಸದಾಚಾರ, ಸದ್ಭಕ್ತಿ ಮತ್ತು ಧ್ಯಾನದ ಮೂಲಕ ಹಾಗೂ ಮುಖ್ಯವಾಗಿ ಸದ್ಗುರುಗಳ ಪಾದಸೇವೆಯನ್ನು ಮಾಡುವುದರಿಂದ ಯಾರನ್ನು ಸುಲಭವಾಗಿ ಅರಿತುಕೊಳ್ಳಬಹುದೇ ಮತ್ತು ಯಾರು ಸುಲಭವಾಗಿ ಒಲಿಯುತ್ತಾಳೋ ಅಂತಹ ಪರಮಾನಂದ ಸ್ವರೂಪಿಣಿಯಾದ ರೇಣುಕಾದೇವಿಯನ್ನು ನಾನು ಭಜಿಸುತ್ತೇನೆ. ಅವಳು ನನ್ನ ಮನಸ್ಸಿನ ಮೋಹ ಮತ್ತು ಅಜ್ಞಾನವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ದೂರ ಮಾಡಲಿ ಎಂದು ಭಜಿಸುತ್ತೇನೆ. ಶ್ರುತಿನ್ರೇತ ನಿತೇತಿ ಸರ್ವ ನಿರಸ್ಯವದತ್ಯೆ ಕಮಾದ್ಯಂ ವಿಭಂ ಚಿತತ್ಸಕಂ ಯತ ತದೇವಾವಶಿಷ್ಟಂ ಸ್ವರೂಪಂ ವಿಶುದ್ಧಂ ಭಜೆ ರೇಣುಕಾಂ ತಾಂ ಸದಾ ಮೃತ್ಯುಹೀನಾಂ. ವೇದಗಳು ಇದಲ್ಲ ಎಂಬ ಲೌಕಿಕ ಜಗತ್ತಿನ ಎಲ್ಲವನ್ನೂ ನಿರಾಕರಿಸಿದ ನಂತರ ಕೊನೆಗೆ ಉಳಿಯುವ ಏಕೈಕ ಆದಿರಹಿತ ಸರ್ವವ್ಯಾಪಿ ಮತ್ತು ಚೈತನ್ಯದ ಆನಂದರೂಪವೇ ರೇಣುಕಾದೇವಿ. ಭೌತಿಕ ಜಗತ್ತೆಲ್ಲವೂ ಅಳಿದರೂ ಅವಿನಾಶಿಯಾಗಿ ಉಳಿಯುವ ಅತ್ಯಂತ ಪವಿತ್ರವಾದ ಹಾಗೂ ಮರಣವೇ ಇಲ್ಲದ ಆ ರೇಣುಕಾದೇವಿಯ ಸ್ವರೂಪವನ್ನು ನಾನು ಭಜಿಸುತ್ತೇನೆ. ಈ ರೇಣುಕಾ ದೇವಿಯ ಪೂಜೆ ಮಾಡುವುದರಿಂದ ಮತ್ತು ಭಜಿಸುವುದರಿಂದ ಸಕಲ ಕಷ್ಟಗಳು ದೂರವಾಗುತ್ತವೆ. ಅವಳು ತುಂಬ ಕಷ್ಟಪಟ್ಟಿರುವುದರಿಂದ ಯಾವ ಹೆಣ್ಣು ಕಷ್ಟದಲ್ಲಿರುತ್ತಾಳೋ ಅವಳನ್ನು ಭಜಿಸುವುದರಿಂದ ಸರ್ವ ಕಷ್ಟಗಳು ದೂರವಾಗುತ್ತವೆ. ಈ ಮಂತ್ರದ ಸಾರಾಂಶ ಮತ್ತು ಮಂತ್ರವನ್ನು ಹೇಳುತ್ತೇನೆ. ಈ ಮಂತ್ರವನ್ನು ಮಂಗಳವಾರ ಅಥವಾ ಶುಕ್ರವಾರ ನೀವು ಸ್ನಾನವಾದ ನಂತರ ಹೇಳಬಹುದು, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಹೇಳಬೇಕು. ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಲ ಹೇಳಬೇಕು. 3 ನುಡಿ ಇದೆ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಮತ್ತು ಇನ್ನೊಂದು ಮಂತ್ರ ಈ ರೀತಿ ಇದೆ: ಜಮದಗ್ನಿ ತಮೋದ್ರಂಸಿ ಧರ್ಮಾರ್ಥ ಕಾಮ ಮೋಕ್ಷದ ಲೋಕಪ್ರಿಯ ರೇಣುಕನೇ ಭವಾನಿ ರೌದ್ರರೂಪಿಣಿ ಪುಷ್ಟಿದಾ ಪುಷ್ಟಿದೈ ಚೈವ ಶಾಂಭವಿ ಸರ್ವಮಂಗಳೈ. ಈ ಮಂತ್ರವನ್ನು 11 ಮಂಗಳವಾರವನ್ನು ಪಠಣೆ ಮಾಡಬೇಕು. 11 ಮಂಗಳವಾರ ಪೂಜೆ ಮಾಡುವ ಪದ್ಧತಿ ಇದೆ. 11 ಮಂಗಳವಾರ ಉಪ್ಪಿಲ್ಲದ ಊಟ ಮಾಡು ಮತ್ತು ಒಂದು ದೇವಿ, ಯಲ್ಲಮ್ಮ ದೇವಿ ಫೋಟೋ ಇದ್ದರೆ ಫೋಟೋ ಇಡ್ಬೋದು, ಅಥವಾ ಫೋಟೋ ಇಡ್ಬೋದು, ಅಥವಾ ಎಲ್ಲ ಅಡುಗೆ ಹಾಕಿ ನೀವು ಬಡಿಸಿ ಒಂದು ಕಡೆ ಒಂದು ದೀಪ ಹಚ್ಚಿ ದೀಪದಲ್ಲಾದರೂ ಪೂಜೆ ಮಾಡ್ಬೋದು, ಅಥವಾ ಕಳಶ ಇಟ್ಟು ಪೂಜೆ ಮಾಡಬೇಕು. ಅದರಲ್ಲಿ 11 ಮಂಗಳವಾರ ಪೂಜೆ ಮಾಡಿ ತಂಬಿಟ್ಟು ಮಾಡಬೇಕು. ಅಕ್ಕೆ ತಂಬಿಟ್ಟು ಎಡೆ ಮಾಡಿ ಉಪವಾಸ ಮಾಡಬೇಕು. ಅವತ್ತು ಉಪ್ಪಿಂದು ಏನು ಪದಾರ್ಥ, ಉಪ್ಪು ಖಾರ ತಿನ್ನಬಾರ್ದು. ಅವತ್ತು ಅದೇನು ತಂಬಿಟ್ಟು ಮಾಡಿದರೆ ಅದಷ್ಟೇ ತಿನ್ನಬೇಕು. ಎಡೆ ಮಾಡಿ ಹಣ್ಣು ಹಾಲು ತಗೋಬಹುದು. ಈ ರೀತಿ 11 ಮಂಗಳವಾರ ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸುವುದರಿಂದ ಅಷ್ಟೈಶ್ವರ್ಯ ಮತ್ತು ನೀವೇನು ಅಂದ್ಕೊಂಡಿರ್ತೀರೋ ಅದರಲ್ಲಿ ಸಾಧನೆ ಆಗುತ್ತದೆ. ಮತ್ತು ರಾಹುದೋಷ ಇರುವವರು ಈ ದೇವಿಯನ್ನು 11 ಮಂಗಳವಾರ ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸುವುದರಿಂದ ರಾಹುದೋಷವು ದೂರವಾಗುತ್ತದೆ. ರಾಹುದೋಷ ಇದ್ದರೂ ದುರ್ಗಾದೇವಿ ಮತ್ತು ರೇಣುಕಾದೇವಿನ ಪೂಜೆ ಮಾಡಬೇಕು. ರೇಣುಕಾದೇವಿ ಅಥವಾ ದುರ್ಗಾದೇವಿಯನ್ನು ಪೂಜೆ ಮಾಡೋದರಿಂದ ರಾಹುದೋಷ ಕಡಿಮೆ ಆಗುತ್ತದೆ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.